ನಮಸ್ತೆ ಕನ್ನಡಿಗರೇ, ಎಲ್ರಿಗೂ ನಮಸ್ತೆ. ಈಗ ಟ್ರೇಡ್ ಯೂನಿಯನ್ ಬಗ್ಗೆ, ಟ್ರೇಡ್ ಯೂನಿಯನ್ ಯಾಕೆ ಬೇಕು, ಏನು ಆಬ್ಜೆಕ್ಟಿವ್ಸ್ ಅಂತ ನೋಡಿದ್ವಿ. ಲಾಸ್ಟ್ ವಿಡಿಯೋ ಕಂಟಿನ್ಯೂಟಿ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಪ್ಪ, ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂತ ಎಲ್ಲ ಯೂಸ್ ಎಲ್ಲ ಏನಿದೆ ಅಂತ ಹೇಳಿದೆ. ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಅದೇನು ಪ್ರೋಸೆಸ್ ಯೂಸ್ ಮಾಡಬೇಕು ರಿಜಿಸ್ಟ್ರೇಷನ್ಗೆ ಅನ್ನುವಂಥ ಪ್ರಶ್ನೆ. ಆಯಿತು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಈಗ ಮಾಡ್ಕೊಂಡಿದ್ದ ರಿಜಿಸ್ಟ್ರೇಷನ್ನ ನಾನು ಕ್ಯಾನ್ಸಲ್ ಮಾಡ್ಕೋಬೇಕು, ವಿಡ್ರಾ ಮಾಡ್ಕೋಬೇಕು. ಅದಕ್ಕೇನು ಪ್ರೊಸೀಜರು ಅಂತ ಈ ಯೂನಿಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸೀರಿಯಸ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಈ ಯೂನಿಟಲ್ಲಿ. ಮ್ಯಾಕ್ಸಿಮಮ್ ಆಗಿ ಈ ಯೂನಿಟಲ್ಲಿ ಈ ಕ್ವಶನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ. ಕೇಳಿದರೆ ರಿಜಿಸ್ಟ್ರೇಷನ್ ಕೇಳ್ತಾರೆ, ಇಲ್ಲ ಕ್ಯಾನ್ಸಲೇಷನ್ ಕೇಳ್ತಾರೆ. ಎರಡರಲ್ಲಿ ಒಂದಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ ಆಗಲಿಲ್ವಾ 6 ಮಾರ್ಕ್ಸಿಗಾದರೂ ಬಂದೇ ಬರುತ್ತೆ. ವಿಡ್ರಾವಲ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ, ಇವತ್ತು ರಿಜಿಸ್ಟ್ರೇಷನ್ನ ಈಗಿನ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ನ ನೋಡೋಣ. ಸೊ ಅದಾದಮೇಲೆ ಕ್ಯಾನ್ಸಲೇಷನ್ ಏನಿದೆಯಲ್ವಾ, ಇಲ್ಲ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಇವತ್ತು ಎರಡೂ ಕೂಡ ಕ್ಲೋಸ್ ಮಾಡೋಣ. ಅಡ್ವಾಂಟೇಜಸ್ಸು ಫಂಡ್ಸ್ ಬಗ್ಗೆ ಎಲ್ಲ ಇದೆಯಲ್ವಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನೋಡಿ, ರಿಜಿಸ್ಟ್ರೇಷನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಏನಪ್ಪ, ಏನಾದರೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಒಂದು ಸರ್ಟಿಫಿಕೇಟ್ ಅಂದರೂ ಕೂಡ ಏನು ಬೇಸಿಕಾಗಿ ಏನು ಮಾಡ್ತೀರಿ ಹೇಳಿ? ಏನೇನು ವಿಷಯ ಇರುತ್ತೆ ಅದರಲ್ಲಿ? ಹೆಸರು ನೇಮು ಏನು, ಟರ್ಮ್ಸು ಕಂಡೀಷನ್ನು, ನಾನು ಯಾಕೆ ಸ್ಥಾಪನೆ ಮಾಡ್ತಾ ಇದ್ದೀನಿ, ಏನಿದೆ ಉದ್ದೇಶ, ಏನಿದೆ, ಯಾರ್ಯಾರಿದ್ದಾರೆ, ಟೀಮ್ ಮೆಂಬರ್ಸು, ಮೀಟಿಂಗ್ಸು, ನಾವು ಯಾವ ರೀತಿ ಮೀಟಿಂಗ್ಸನ್ನು ಮಾಡ್ತೀವಿ, ಇವನ್ನೇ ತಾನೇ ನೀವು ಬರ್ಕೊಳ್ಳೋದು. ಸೇಮ್ ಥಿಂಗು. ಈಗ ರಿಜಿಸ್ಟ್ರೇಷನ್ ಏನಾದರೂ ಮಾಡಿಸ್ತಾ ಇದ್ದೀರಾ ಅಂತಂತಂದರೆ ಅಂಡರ್ ಸೆಕ್ಷನ್ 5ದಲ್ಲಿ ನಾನು ಹೇಳಿದ್ದೆ ನಿಮಗೆ, ಅದರಲ್ಲಿ ಸೆಕ್ಷನ್ 5ದಲ್ಲಿ ತೋರಿಸಿದ್ದೆ ನಾನು ಏನೇನಿರುತ್ತೆ ಅಂತೇಳಿ. ಸೊ ಅಂಡರ್ ಸೆಕ್ಷನ್ 5ದಲ್ಲಿ, ಇಲ್ಲ ಅಂತಂದರೆ ಮತ್ತೊಂದು ಸಲ ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ ಏನೇನಿರುತ್ತೆ ಅಂತ. ಈ ಸೆಕ್ಷನ್ 5ದಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ತಗೊಂಡು ಹೋಗ್ಬೇಕಂತೆ, ವಿಷಯಗಳನ್ನ ತಗೊಂಡು ಹೋಗ್ಬೇಕಂತೆ. ಯಾರ ಹತ್ರ? ರಿಜಿಸ್ಟ್ರೇಷನ್ ಆಫೀಸಲ್ಲಿ ತಗೊಂಡು ಹೋಗ್ಬೇಕು. ನೀವು ಒಂದು ಯೂನಿಯನ್ ಏನು ಕಟ್ತೀನಿ ಅಂತ ರೆಡಿಯಾಗಿರ್ತೀರಲ್ವಾ, ಸೊ ನೀವು ಯೂನಿಯನ್ ಕಟ್ತೀನಿ ಅಂತ ರೆಡಿ ಆದವ್ರದ್ದು ಎಲ್ಲರದ್ದು ಸೈನ್ ಇನ್ ಮಾಡಿಸ್ಕೋಬೇಕು. ಏನೇನು ಮಾಡಬೇಕು ಅಂತ ಕೆಳಗಡೆ ಇರುವಂಥ ವಿಷಯ ಹೇಳ್ತೀನಿ. ಈ ವಿಷಯಗಳು ಏನೇನು ಅಂತಂತಂದರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈ ಆ್ಯಕ್ಟ್ನ ಪ್ರಕಾರ ಅದರಲ್ಲಿ ಹೆಸರಿರಬೇಕು. ಓಕೆ, ಯಾವುದ್ರದ್ದು? ಟ್ರೇಡ್ ಯೂನಿಯನ್ ಹೆಸರು, ಒಂದು ಹೆಸರಿಡ್ಬೇಕು. ಅದಕ್ಕೆ ಒಂದು ಟ್ರೇಡ್ ಯೂನಿಯನ್ ಅಂದಿದ ತಕ್ಷಣ ಅಲ್ಲ, ಅದಕ್ಕೊಂದು ಹೆಸರಿಡ್ಬೇಕು ಏನಾದರೂ ಒಂದು. ಓಕೆ, ಅದ್ರದ್ದು ಆಬ್ಜೆಕ್ಟ್ಗಳನ್ನು ಬರೀಬೇಕು. ನಾನು ಯಾಕೆ ಸ್ಥಾಪನೆ ಮಾಡ್ತಾ ಇದ್ದೀನಿ, ಯಾಕೆ ಉದ್ದೇಶ ಏನು, ಇದ್ರದ್ದು ಉದ್ದೇಶ ಏನು, ಸ್ಥಾಪನೆಯ ಉದ್ದೇಶ ಏನು ಅಂತ ಬರೀಬೇಕಾಗುತ್ತೆ. ಇನ್ನೇನೇನು ಇರಬೇಕಾಗುತ್ತೆ ಅದರಲ್ಲಿ ಅಂತಂದರೆ, ಫಂಡ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿರ್ಬೇಕಾ, ನಿಧಿಗಳು, ಸಾಮಾನ್ಯ ನಿಧಿಗಳು ಯಾವ ರೀತಿ ಖರ್ಚು ಮಾಡ್ತೀವಿ ನಾವು ಅಂತ ಬರೆದಿರ್ಬೇಕು ಅದರಲ್ಲಿ. ಅದಾದಮೇಲೆ ಮೇಂಟೆನೆನ್ಸ್ ಆಫ್ ದ ಮೆಂಬರ್ಸ್ ಲೀಸ್ಟು, ಮೆಂಬರ್ಸ್ ಯಾರ್ಯಾರಿದ್ದಾರೆ ಅದ್ರದ್ದು ಲೀಸ್ಟ್ ಎಲ್ಲ ಕೊಟ್ಟಿರ್ಬೇಕು ನೀವು. ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್ ನಮ್ಮ ಹತ್ರ, ಇಷ್ಟು ಜನ ನಾವು ಫೆಸಿಲಿಟಿನ ಮಾಡ್ಕೊಡಕ್ಕೆ ರೆಡಿ ಆಗಿದ್ದೀವಿ, ಸೊ ಇಷ್ಟು ಜನ ರಿಜಿಸ್ಟರ್ ಮಾಡಿಸ್ತಾ ಇದ್ದೀವಿ ಅನ್ನೋಂಥ ಲೀಸ್ಟನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಇನ್ನೇನು ಕೊಡಬೇಕು ಅಂತಂತಂದರೆ, ಹೊಸದಾಗಿ ಏನಾದರೂ ಒಬ್ಬರು ಮೆಂಬರ್ ಸೇರ್ಕೊಳ್ತಾರೆ, ಇಲ್ಲ ಎಕ್ಸಿಟ್ ಆಗ್ತಾರೆ, ಸೊ ಆ ಪ್ರೊಸೀಜರ್ನ ನಾವು ಯಾವ ರೀತಿ ಫಾಲೋ ಮಾಡ್ತೀವಿ, ಏನಿದೆ SOP ಅಂತ ಅದರಲ್ಲಿ ನೀವು ಮೆನ್ಷನ್ ಮಾಡಿರಬೇಕು. ಅದಾದಮೇಲೆ ಕಂಡೀಷನ್ಸ್ಗಳನ್ನ ನೀವೆಲ್ಲದನ್ನು ಬರೆದಿರಬೇಕು. ಕ್ಲೇಮ್ಸ್ಗಳೇನಾದರೂ ಬಂತು ಅಂತಂದರೆ ಮೆಂಬರ್ಸ್ಗಳ ಬೆನಿಫಿಟ್ಸಿಂದು ನಾವು ಯಾವ ರೀತಿ ಅದನ್ನು ತಕ್ಕೊಡ್ತೀವಿ ಕ್ಲೇಮ್ಸ್ಗಳು. ಆಮೇಲೆ ಇನ್ ಕೇಸ್ ಏನಾದರೂ ಫೈನ್ ಗೀನ್ ಏನಾದರೂ ಹಾಕೋದಿತ್ತು ಅಥವಾ ಫೋರ್ ಫ್ಯೂಚರ್ ಏನಾದರೂ ಮಾಡಬೇಕಿತ್ತು ನಮ್ಮ ಸಂಘದ ಕಡೆಯಿಂದ ಯಾರಿಗೆ, ಈ ಮೆಂಬರ್ಸ್ಗಳಿಗೆ, ಸೊ ಅದನ್ನು ಯಾವ ರೀತಿ ನಾವು ಮಾಡ್ಕೊತೀವಿ ಅಂತಲೂ ಕೂಡ ಮೆನ್ಷನ್ ಮಾಡಿರಬೇಕಾಗುತ್ತೆ ನೀವು. ಸೊ ಇದಲ್ಲದೆ ಏನಾದರೂ ಒಂದು ತಿದ್ದುಪಡಿ ನಾನು ಮಾಡ್ಕೊತೀನಿ, ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ಕೊಳ್ಳೋದಿದೆ, ಸೊ ಆ ರೀತಿ ಏನಾದರೂ ಮಾಡ್ಕೊತೀನಿ ಅಂತಂದರೆ ಯಾವ ರೀತಿ ನೀವು ಮೆನ್ಷನ್ ಮಾಡಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರಬೇಕಾಗುತ್ತೆ. ಸೊ ಇದಾದಮೇಲೆ ಇಯರ್ಲಿ ಏನಿರುತ್ತಲ್ವಾ ಇನ್ವೆಸ್ಟಿಗೇಷನ್ನು ನಾವು ಯಾವ ರೀತಿ ಮಾಡ್ತೀವಿ. ಇದಾದಮೇಲೆ ಇಯರ್ಲಿ ರಿಪೋರ್ಟ್ನ ಯಾವ ರೀತಿ ನಾವು ಕೊಡ್ತೀವಿ, ಸಬ್ಮಿಟ್ ಮಾಡ್ತೀವಿ. ಇದು ಕೂಡ ಪಾಯಿಂಟ್ಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. 9th 10th ಅಂತ ಆ್ಯಡ್ ಮಾಡ್ಕೊಳ್ಳಿ. ಸಮ್ ಅದರ್ ಪಾಯಿಂಟ್ಸ್ನು ಕೂಡ ಹೇಳ್ತೇನೆ ನಾನು, ಪ್ರಾಕ್ಟಿಕಲಾಗಿ ನಾವು ನೋಡ್ತಾ ಇರ್ತೀವಲ್ಲ, ಸೊ ಅದಕ್ಕೆ ಇಯರ್ಲಿ ರಿಪೋರ್ಟ್ಸನ್ನು ಯಾವ ರೀತಿ ಸಬ್ಮಿಟ್ ಮಾಡ್ತೇನೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಿರ್ಬೇಕು ಅದರಲ್ಲಿ. ಆಮೇಲೆ ಈ ಮೆಂಬರ್ಸ್ಗಳದ್ದು ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ತೀರಾ, ವಜಾ ಹೇಗೆ ಮಾಡ್ತೀರಾ ಅನ್ನುವಂಥದ್ದು. ಸೊ ಇದ್ರದ್ದು ಪ್ರೆಸಿಡೆಂಟ್ ಯಾರು ಆಗ್ತಾರೆ, ಪ್ರೆಸಿಡೆಂಟ್ ಎಲೆಕ್ಷನನ್ನು ಯಾವ ರೀತಿ ಮಾಡ್ತೀರಾ, ಸೊ ಯಾವ ರೀತಿ ಕಾರ್ಯದರ್ಶಿ ಇವರೆಲ್ಲ ಏನಿರ್ತಾರಲ್ಲ ಇವ್ರ ಎಲೆಕ್ಷನನ್ನು ಯಾವ ರೀತಿ ಮಾಡ್ತೀರಾ. ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನ ಏನಿದೆಯಲ್ವಾ ಎಲ್ಲದನ್ನು ಬರ್ಕೊಂಡು ನೀವು ಒಂದು ದೊಡ್ಡದಾಗಿ ಒಂದು ಫೈಲ್ನ ಮಾಡ್ಕೊಂಡು ಹೋಗ್ಬಿಟ್ಟು ಸೆಕ್ಷನ್ 5 ಅಂಡರ್ ಪ್ರಕಾರ ಏನೇನು ಹೇಳಿದ್ದಾರೆ ಎಲ್ಲದನ್ನು ಮೆನ್ಷನ್ ಮಾಡ್ಕೊಂಡು ಒಂದು ಫೈಲ್ ರೆಡಿ ಮಾಡ್ಬೇಕು ನೀವು. ಈ ಫೈಲ್ನ ರೆಡಿ ಮಾಡ್ಕೊಂಡು ಏನು ಮಾಡ್ತೀರಾ ಅಂತಂತಂದರೆ, ಈ ಫೈಲ್ನ ರೆಡಿ ಮಾಡಿಕೊಂಡು ಸೀದಾ ರಿಜಿಸ್ಟ್ರೇಷನಿಗೆ ಹೋಗ್ತೀರಾ, ರಿಜಿಸ್ಟರ್ ಆಫೀಸಿಗೆ. ಇಲ್ಲಿ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ. 9th 10th ಹೇಳಿದ್ನಲ್ಲ ಅದಕ್ಕಿಂತ ಮುಂಚೆ ಇದೇ ನೋಡಿ, ಇಲ್ಲಿ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು, ರಿಮೂವಲ್ ಮಾಡುವಂಥದ್ದು. ನಾನು ಲಾಸ್ಟಿಗೆ ಹೇಳಿದ್ನಲ್ಲ 9th ಪಾಯಿಂಟು, ಆ ಪಾಯಿಂಟ್ ಇಲ್ಲೇ ಇದೆ. ಸೊ ಅದನ್ನೊಂದು ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಂತಂತಂದರೆ, ಅದರಲ್ಲಿ ಕಾರ್ಯನಿರ್ವಾಹಕ ಮತ್ತು ಪದಾಧಿಕಾರಿಗಳು ಯಾರಿರ್ತಾರಲ್ವಾ ಅದು 3 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದಂತೆ. ಅಂತಂದರೆ ಯಾರನ್ನ ಪ್ರೆಸಿಡೆಂಟ್ ಆಗಿ ಸೆಕ್ರೆಟರಿ ಆಗಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತೀರಾ, ಅದು 3 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದಮೇಲೆ ಆ್ಯನ್ಯುವಲ್ ಆಡಿಟ್ ರಿಪೋರ್ಟ್ನ ಕೊಡಬೇಕು, ಅಡಿಕ್ವೇಟ್ ಫೆಸಿಲಿಟಿನ ಮಾಡಿಕೊಡ್ಬೇಕು ಇನ್ಸ್ಪೆಕ್ಷನ್ ಮಾಡೋಕ್ಕೆ. ಈ ರೀತಿಯಾದಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀತೀರಾ.
ಇದು ರಿಜಿಸ್ಟ್ರೇಷನ್ಗೆ ಅಲ್ಲ. ನೀವು ಬರಿತಾ ಇರುವಂಥ ಪಾಯಿಂಟ್ಸ್ಗಳು ಯಾವುದಕ್ಕಿದು, ಯಾವ ಯಾವ ಸಬ್ಜೆಕ್ಟ್ಗಳನ್ನು ಹೊಂದಿರಬೇಕು, ಯಾವ ಯಾವ ವಿಷಯಗಳು ಒಂದು ರಿಜಿಸ್ಟ್ರೇಷನ್ ಟ್ರೇಡ್ ಯೂನಿಯನ್ ಮಾಡ್ತೀವಿ ಅಂತಂದರೆ ಅದ್ರ ಒಳಗಡೆ ಇರಬೇಕು ಅನ್ನುವಂಥ ವಿಷಯಕ್ಕೆ ನೀವು ಬರಿತಾ ಇರೋದು. ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ರಿಜಿಸ್ಟ್ರೇಷನ್ ಹೇಗೆ ಅಂತ ಕೇಳಿದರೆ ಸೆಕ್ಷನ್ 5 ಏನಿದೆಯಲ್ಲ, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್, ಸೆಕ್ಷನ್ 5 ಅಲ್ಲ, ಸೆಕ್ಷನ್ 6 ಏನಿದೆಯಲ್ವಾ, ನೀವು ಇಷ್ಟೊಂದು ಡಿಸ್ಕಸ್ ಮಾಡಿದ್ದು ಸೆಕ್ಷನ್ 5 ಅಲ್ಲ, ಸಾರಿ ನಾನು ಬೈ ಮಿಸ್ಟೇಕ್ಲಿ ನಾನು 5 ಅಂತ ಹೇಳ್ತಾ ಬಂದೆ ನಿಮಗೆ. ಸೆಕ್ಷನ್ 5 ಏನಿದೆ ಅಪ್ಲಿಕೇಶನಿಗೆ ಬರುತ್ತೆ. ಸೆಕ್ಷನ್ 6 ಏನಿದೆಯಲ್ವಾ, ಇದು ಕಂಟೆಂಟ್ ಏನಿರಬೇಕು ಅಂತ ಬರುತ್ತೆ. ದಿಸ್ ಇಸ್ ದ ಸೆಕ್ಷನ್ 5. ಅಪ್ಲಿಕೇಶನ್ ಏನಿರಬೇಕು, ಅಪ್ಲಿಕೇಶನನ್ನು ಯಾವ ರೀತಿ ರಿಜಿಸ್ಟ್ರೇಷನಿಗೆ ಹಾಕಬೇಕು, ಅಪ್ಲಿಕೇಶನ್ ಹಾಕುವಂಥದ್ದು. ಸೆಕ್ಷನ್ 6 ಹೇಳ್ತಾರೆ ಏನೇನು ಕಂಟೆಂಟ್ ಇರಬೇಕು, ರೂಲ್ಸ್ ಆಫ್ ದ ಯೂನಿಯನ್, ಟ್ರೇಡ್ ಯೂನಿಯನ್ ನಿಯಮಗಳಲ್ಲಿ ಒಳಗೊಂಡಿರಬೇಕಾದ ನಿಬಂಧನೆಗಳು ಏನು ಅಂತ. ಈಗ ರಿಜಿಸ್ಟ್ರೇಷನ್ ಪ್ರೊಸೀಜರ್ನ ಬರೀರಿ ಅಂತ ನಿಮ್ಮನ್ನು ಕೇಳ್ತಾರೆ. ಸೊ ನೀವು ರಿಜಿಸ್ಟ್ರೇಷನ್ ಪ್ರೊಸೀಜರ್ನ ಬರೀರಿ ಅಂತ ಕೇಳುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಬರೀ ಸೆಕ್ಷನ್ 6 ಮಾತ್ರ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದಷ್ಟೇ. ಈ 11-12 ಪಾಯಿಂಟ್ ಏನು ಡಿಸ್ಕಸ್ ಮಾಡಿದ್ವಿ, ಸೆಕ್ಷನ್ 6 ಡಿಸ್ಕಸ್ ಮಾಡಿದ್ವಿ. ನೀವು ರಿಜಿಸ್ಟ್ರೇಷನ್ ಅಂತ ಕೇಳಿದ ತಕ್ಷಣ ಈ ಪಾಯಿಂಟ್ಸ್ಗಳನ್ನು ಬರೀ ಸೆಕ್ಷನ್ 6 ಮಾತ್ರ ಬರೀಬೇಕಾಗುತ್ತೆ. ಸೆಕ್ಷನ್ 6 ಬಿಟ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಬರೀರಿ ಅಂತಂದರೆ ಸೆಕ್ಷನ್ 3 ಹಿಡಿದು ಸೆಕ್ಷನ್ 9 ತನಕ ಎಲ್ಲ ಸೆಕ್ಷನ್ಸನ್ನು ಮೆನ್ಷನ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಇದೆ, ನಾನು ಪ್ರತಿ ಸೆಕ್ಷನ್ಸನ್ನು ಹೇಳ್ತಾ ಹೋಗ್ತೇನೆ. ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್ಸ್ ಅಂತ ಇದೆ. ಅಂತಂದರೆ ರಿಜಿಸ್ಟ್ರಾರ್ಗಳು ಯಾರು ಇರ್ತಾರಲ್ಲ, ಇವ್ರನ್ನ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿ ಇಟ್ಟಿರುತ್ತೆ. ಇಂತಿಂಥ ಜಿಲ್ಲೆಯಲ್ಲಿ, ಇಂತಿಂಥ ರಾಜ್ಯದಲ್ಲಿ, ಇಂತಿಂಥ ವ್ಯಕ್ತಿಗಳನ್ನ ಏನಾದರೂ ಫ್ಯಾಕ್ಟ್ರಿ ನೀವು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿರುವಂಥ ಜನ ಸೇರ್ಕೊಂಡು ಒಂದು ಯೂನಿಯನ್ ಕಟ್ತೀರಾ ಅಂತಂದರೆ ಹೋಗ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಬನ್ನಿ ಅಂತ ಆಫೀಸರ್ಗಳನ್ನು ಅಪಾಯಿಂಟ್ ಮಾಡಿ ಇಟ್ಟಿರ್ತಾರೆ. ಮೋಡ್ಸ್ ಆಫ್ ರಿಜಿಸ್ಟ್ರೇಷನ್ ಇದೆ, ಯಾವ್ಯಾವ ರೀತಿ ಮೋಡ್ಸ್ ಮಾಡೋದು, ವ್ಯಾಲೆಂಟ್ರಿ ಅವರೇ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು, ಅಥವಾ ಇನ್ನೂ ಒಂದು 2-3 ಮೋಡ್ಸ್ಗಳಿದೆ, ನಾನು ಮುಂದೆ ಹೇಳ್ತೇನೆ ಅದನ್ನು, ಓಕೆನಾ. ಸೊ ಅದಾದಮೇಲೆ ಅಪ್ಲಿಕೇಶನ್ ಆಫ್ ರಿಜಿಸ್ಟ್ರೇಷನ್, ಒಂದು ಅಪ್ಲಿಕೇಶನ್ ತೊಗೊಂಡೋಗಿ ರಿಜಿಸ್ಟ್ರೇಷನಿಗೆ ಕೊಡೋದಪ್ಪ ಅಷ್ಟೇ. ಸೊ ಈಗ ಕಂಟೆಂಟ್ ಏನೇನು ಇರಬೇಕು ಅಂತ ಇಲ್ಲಿ ಹೇಳಿದ್ದೀನಿ. ಎಕ್ಸ್ಪ್ಲನೇಷನ್ ಕೊಡೋ ಟೈಮಲ್ಲಿ ಇಲ್ಲಿ ನೀವು ಬರೀಬೇಕಾಗುತ್ತೆ, ಈ ರಿಜಿಸ್ಟ್ರೇಷನ್ ಬರೆಯೋ ಟೈಮಲ್ಲಿ ನೀವು ಬರೀಬೇಕಾಗುತ್ತೆ. ಯಾವ್ಯಾವ ಪಾಯಿಂಟ್ಸ್ಗಳನ್ನು ಬರೀತೀರಾ ಇಲ್ಲಿ, ಸೇಮ್ ಅದೇ ಹೆಸರು, ನೇಮ್ ಕೊಡಬೇಕಾಗುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಟರ್ಮ್ಸ್ ಕಂಡೀಷನ್, ಇಯರ್ಲಿ ರಿಪೋರ್ಟನ್ನು ಕೊಡಬೇಕು, ಆಮೇಲೆ ರಿಮೂವಲ್ ಎಕ್ಸಿಕ್ಯೂಟ್ ಯಾವ ರೀತಿ ಮಾಡ್ತೀವಿ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕು ಅಂತ ಸೆಕ್ಷನ್ 6 ಬರೀಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ ಕೇಸ್ ಏನಾದರೂ ಮೈನರ್ ಚೇಂಜಸ್ಗಳಿತ್ತು, ಹೆಸರು ಬದಲಾವಣೆಗಳಿತ್ತು, ಏನಾದರೂ ಮೈನರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸೆಕ್ಷನ್ 7 ಬರೀಬೇಕಾಗುತ್ತೆ. ರೈಟ್, ಇಷ್ಟೆಲ್ಲ ನೀವೇನಾದರೂ ಡೀಟೇಲ್ಸ್ ಕರೆಕ್ಟಾಗಿತ್ತು, ಆ ಆಫೀಸಿಗೆ ಕರೆಕ್ಟಾಗಿ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ರಿ ಅಂತಂದರೆ ಸೆಕ್ಷನ್ 8 ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ ಅಷ್ಟೇ. ಒಂದ್ಸಲ ರಿಜಿಸ್ಟ್ರೇಷನ್ ಆಯಿತು ಅಂದರೆ ಅದ್ರ ಪ್ರಕಾರ ಸರ್ಟಿಫಿಕೇಟ್ ಬರುತ್ತೆ. ಇದಿಷ್ಟು ಪ್ರೊಸೀಜರ್ನ ಪಾಯಿಂಟ್ ವೈಸ್ ಹಾಕ್ಕೊಂಡು 10 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿರುವಂತಹ ಸೆಕ್ಷನ್ಸ್ಗಳು ಏನಿದೆ 3 to 9 ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು. ಎಕ್ಸಾಮಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಬಗ್ಗೆ ನಿಮ್ಗೆ ಏನಾದರೂ ಕೇಳಿದರೆ ಇಲ್ಲಿರುವಂಥ ಸೆಕ್ಷನ್ಸ್ಗಳನ್ನ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೆಕ್ಷನ್ಗಳು ನೋಡ್ತಾ ಇದ್ದಂಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಿದೆ ಅಂತ ನಾನು ಡೈರೆಕ್ಟ್ ಸೆಕ್ಷನ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಓಕೆ, ವೆಲ್, ಈಗ ರಿಜಿಸ್ಟ್ರೇಷನ್ನು ಏನೇನು ಮಾಡಬೇಕು ಅಂತ ಸೆಕ್ಷನ್ 6 ಅಂಡರಲ್ಲಿ ನೋಡಿದ್ರಿ, ಆಯಿತು. ಅದಾದಮೇಲೆ ಸೆಕ್ಷನ್ 3 to 9 ಏನಿದೆ ಅಲ್ವಾ, ಸೊ ಅದ್ರ ಅಂಡರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನೋಡಿದ್ರಿ. ನಾವೆಲ್ಲ ಮಾತಾಡ್ತಾ ಇರೋದು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಬಗ್ಗೆನೇ ಮಾತಾಡ್ತಾ ಇರೋದು. 1926 ಆ್ಯಕ್ಟಲ್ಲೇ ಎಲ್ಲ ಸೆಕ್ಷನ್ಗಳು ಮಾತಾಡ್ತಾ ಇರೋದು. ಈ ಯೂನಿಟ್ 1 ಕಂಪ್ಲೀಟಾಗಿ ಮಾತಾಡೋ ಅಂಥದ್ದು ಕೇವಲ 1926 ಟ್ರೇಡ್ ಯೂನಿಯನ್ ಆ್ಯಕ್ಟ್ ಮೇಲೆ ನಾವು ಮಾತಾಡೋ ಅಂಥದ್ದು. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಮೂವ್ ಮಾಡೋಣ ಫರ್ದರ್. ಈಗೇನು ಅಂತಂತಂದರೆ ರಿಜಿಸ್ಟ್ರೇಷನ್ ಏನೋ ಆಗೋಯ್ತಪ್ಪ, ಈಗ ಕ್ಯಾನ್ಸಲ್ ಮಾಡ್ಕೋಬೇಕು ನಾನು, ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊತೀರಾ ಅನ್ನುವಂಥ ವಿಷಯ. ಈಗ ವೆಲ್, ಈಗೇನಾದರೂ ಕ್ಯಾನ್ಸಲ್ ಮಾಡ್ಕೊಳ್ತೀರಾ ಅಂತಂತಂದರೆ ಸಿಂಪಲ್ ಅಲ್ವಾ, ಒಂದು ಅಪ್ಲಿಕೇಶನ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ಬೇರೆ ಬೇರೆ ರೀತಿಯಪ್ಪ, ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ತೀರಾ, ಮೋಡ್ಸ್ ಆಫ್ ಕ್ಯಾನ್ಸಲೇಷನ್ ಬರೆಯೋದಷ್ಟೇ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ರಿ ಅಂತೇಳಿ ಎಲ್ಲರೂ ಸೈನ್ ಮಾಡಿಬಿಟ್ಟು ಕೊಟ್ಬಿಡ್ತೀರಾ. ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ಅಷ್ಟೇ, ಫಸ್ಟ್ನೇದು. ಎರಡನೇದು ಇನ್ನೊಂದೇನು ಅಂತಂತಂದರೆ, ಏನಾದರೂ ಫ್ರಾಡಿಂದ ನೀವೇನಾದರೂ ಮೋಸ ಮಾಡಿ ಏನಾದರೂ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದ್ದೀರಾ ಅಂತಂದರೆ ಯಾರು ರಿಜಿಸ್ಟರ್ ಆಫೀಸರ್ನ ಅವನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಕ್ಲಿಯರಾ? ಆಮೇಲೆ ಈ ಟ್ರೇಡ್ ಯೂನಿಯನ್ ಏನಾದರೂ ಸೀಸ್ ಆಗಿದ್ದರೆ, ಏನೋ ಒಂದು ಡಿಸ್ಪ್ಯೂಟಲ್ಲಿದೆ, ಕೋರ್ಟಲ್ಲೋ ಏನೆಲ್ಲೋ ಒಂದು ಕಡೆ ಡಿಸ್ಪ್ಯೂಟಲ್ಲಿದೆ, ಸೊ ಅದಕ್ಕೆ ಆರ್ಡರ್ ಆಗಿದೆ, ಅದನ್ನು ಸೀಸ್ ಮಾಡಿಬಿಡ್ರಿ ಅಂತ. ಸೊ ಅವಾಗಲೂ ಕೂಡ ಹೊರಗಡೆ ಬಂದಂಗಲ್ಲ ನಿಮ್ಮ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆದಂಗೆ ಅಲ್ವಾ? ಇಲ್ಲ, ಇನ್ನೊಂದಿದೆ, ನೀವು ವಿಲ್ಫುಲಿ ಗೊತ್ತಿದ್ದು ಕೂಡ ಗೋಸ್ ಅಗೇನೆಸ್ಟ್ ಎನಿ ಆರ್ಡರ್ ಆರ್ ರೂಲ್ ಆರ್ ನೋಟಿಸ್ ಗಿವನ್ ಬೈ ದ ರಿಜಿಸ್ಟ್ರು ನಿಮಗೆ ಹೇಳಿದಾನೆ ಇಂಥದ್ದು ಮಾಡಬಾರ್ದು, ಇದು ರೂಲು, ಇದು ಆರ್ಡರು ಅಂತ. ಅದ್ರ ಎಗೇನೆಸ್ಟ್ ಆಗಿ ನೀವು ಏನಾದರೂ ಹೋದ್ರಿ ಅಂತಂದರೆ ರಿಜಿಸ್ಟರ್ ಹತ್ರ ಪವರ್ ಬರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡುವಂಥದ್ದು. ಅವನು ಅವಾಗಲೂ ಕ್ಯಾನ್ಸಲ್ ಮಾಡ್ತಾನೆ, ತಾನಾಗಿ ಕ್ಯಾನ್ಸಲ್ ಆಗಿ ಹೊರಟು ಹೋಗುತ್ತೆ, ರದ್ದತಿ ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ. ಇನ್ನು 5ನೇ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ಎಷ್ಟು ಮಿನಿಮಮ್ ಜನ ಇರಬೇಕು ಅಂತ ಇರುತ್ತಲ್ಲ, ಅಷ್ಟು ಮಿನಿಮಮ್ ಜನ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಯಾವಾಗಲೂ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಸೊ ಈ ರೀತಿಯಾದಂಥ ಒಂದು 5 ಪಾಯಿಂಟ್ಸ್ಗಳಿದೆ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂತ.
ಕ್ವಶನ್ ಕೇಳಿದ್ರೆ ಸಮಟೈಮ್ಸ್ ವಾಟ್ ಈಸ್ ಟ್ರೇಡ್ ಯೂನಿಯನ್ ಅಂತ ಕೇಳ್ತಾನೆ. ಟ್ರೇಡ್ ಯೂನಿಯನ್ ಸೆಕ್ಷನ್ 2 ಕ್ಲಾಸ್ HL ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾನೆ. ಆ್ಯಂಡ್ ಹೌ ಇಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಅಂತ ಕೇಳ್ತಾನೆ. ಸೊ ಕ್ಯಾನ್ಸಲ್ಡ್ ಅಂತ 5 ಪಾಯಿಂಟ್ ಬರೀತೀರಾ. ಏನಂತ ಬರೀತೀರಾ? ಅಪ್ಲಿಕೇಶನ್ ಹಾಕ್ತೀನಿ, ಫ್ರಾಡ್ ಏನಾದರೂ ಮಾಡಿರೋ ತೆಗ್ದಾಕ್ತಾನೆ, ಸೀಸ್ ಮಾಡಿರೋ ತೆಗ್ದಾಕ್ತಾನೆ, ರಿಜಿಸ್ಟರ್ ಆಫೀಸರ್ ಏನಾದರೂ ಅವ್ನು ಮಾತು ಕೇಳಿಲ್ಲ ಅಂದರೆ ತೆಗ್ದಾಕ್ತಾನೆ, ಇಲ್ಲ ಅಂತಂತಂದರೆ ಸರಿಯಾದ ಮೆಂಬರ್ಸ್ಗಳನ್ನು ಮೇಂಟೈನ್ ಮಾಡಿ ಅಂತ ತೆಗ್ದಾಕ್ತಾನೆ. ರಿಜಿಸ್ಟ್ರೇಷನಿಗೆ ಏನು ಮಾಡ್ತೀರಾ? ಸೆಕ್ಷನ್ 3 ಇಂದ ಸೆಕ್ಷನ್ 9 ತನಕ ಎಕ್ಸ್ಪ್ಲೇನ್ ಮಾಡ್ತಾರೆ. ದಟ್ಸ್ ಎನಫ್. ಇದ್ರ ಮಿಡ್ಲಲ್ಲೇ ಸೆಕ್ಷನ್ 6 ನಾನು ಏನೇನು ವಿಷಯ ಬರುತ್ತೆ ಅಂತ ಹೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಇದ್ರ ಮಿಡ್ಲಲ್ಲೇ ಇರುವಂಥ ಇನ್ನೂ ಪಾಯಿಂಟ್ಸ್ಗಳನ್ನ ಮುಂದೆ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇನೆ. ಅದನ್ನೇ ತಂದುಬಿಟ್ಟು ಮತ್ತೆ ರಿಜಿಸ್ಟ್ರೇಷನಿಗೆ ಇನ್ಪುಟ್ ಮಾಡ್ತೀರಾ. ಸೊ ಇಲ್ಲಿಗೆ ರಿಜಿಸ್ಟ್ರೇಷನು, ಕ್ಯಾನ್ಸಲೇಷನು, ವಿಡ್ರಾವೆಲ್ಲು ಎಲ್ಲ ಪ್ರೊಸೀಜರ್ ಕೂಡ ಇಲ್ಲಿಗೆ ಮುಗಿದು ಹೋಯ್ತು. ವೆಲ್, ಈಗ ಮುಂದಿನ ಸಿಲೆಬಸ್ಸಲ್ಲಿ ಏನು ಮಾಡೋಣ ಅಂತಂದರೆ ರಿಜಿಸ್ಟ್ರೇಷನ್ ಏನೋ ಮಾಡ್ತೀನಿ ನಾನು, ಅದೇನು ಅಡ್ವಾಂಟೇಜ್ ಇದೆಯಾ, ಯೂಸ್ ಇದೆಯಾ ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದು? ಎಂತಕ್ಕೆ ಸುಮ್ಮನೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅಂಥದ್ದು? ಹೌದು, ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನು ಯೂಸ್ ಇದೆ, ತೊಗೊಂಡು ಏನು ಮಾಡೋಣ ನಾನು ಅನ್ನುವಂಥ ವಿಷಯನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನಾನು. ಸೊ ಅದರಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಜೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಫರ್ ಮಾಡಿ, ಅವರು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಕಲಿಯುವಂಥದ್ದು. ಓಕೆ, ಥ್ಯಾಂಕ್ ಯು.